ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. ಡ್ರಾಪ್ ಕೊಡೋ ನೆಪದಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಇಡೀ ವಿದ್ಯಾರ್ಥಿನಿಗೆ ಚಿತ್ರಹಿಂಸೆ ಆರೋಪ. ರಾತ್ರಿ ಇಡೀ ಕೂಂಬಿಂಗ್ ನಡೆಸಿ ಆರೋಪಿಯನ್ನು ಬಂಧಿಸಿದ ಪೊಲೀಸರು. ಸರ್ಕಾರಿ ಬಸ್ನಲ್ಲಿ 22 ಲಕ್ಷ ಮೌಲ್ಯದ 240 ಗ್ರಾಂ ಚಿನ್ನಾಭರಣ ಕದ್ದಿದ್ದ ಕಳ್ಳಿಯ ಬಂಧನ. ಅಂತಾರಾಜ್ಯ ಮಹಿಳಾ ಕಳ್ಳಿಯನ್ನು ಹಿಡಿದು ಜೈಲಿಗಟ್ಟಿದ ಚಿಕ್ಕಬಳ್ಳಾಪುರ ಪೊಲೀಸರು. ಕದ್ದ ಆಭರಣ ವಶಕ್ಕೆ. ಜಿಲ್ಲೆಯಾದ್ಯಂತ ಮನೆ ಮಾಡಿದ ಸಂಕ್ರಾಂತಿ ಸಂಭ್ರಮ. ಕಬ್ಬು ಹೂವಿಗೆ ಬಂತು ಬೇಡಿಕೆ. ಹೂವಿನ ರೈತರ ಮೊಗದಲ್ಲಿ ಸಂತಸ. ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಜೋರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಬಿಜೆಪಿ ಸ್ಕೀಮ್ ಮಾಡಿದರೆ ಕಾಂಗ್ರೆಸ್ ಸ್ಕ್ಯಾಮ್ ಮಾಡುವುದರಲ್ಲಿ ನಿಸ್ಸೀಮವಾಗಿದೆ ಎಂದು ಲೇವಡಿ. ವಾರ್ತೆಗಳ ವಿವರ. ಕಾಲೇಜಿನಿಂದ ಮನೆಗೆ ಹೋಗಲು ರಸ್ತೆ ಬದಿ ನಿಂತಿದ್ದ ವಿದ್ಯಾರ್ಥಿನಿಯೊಬ್ಬಳನ್ನ ಪುಸಲಾಯಿಸಿದ ಬೈಕ್ ಸವಾರನೋರ್ವ ಡ್ರಾಪ್ ಕೊಡೋ ನೆಪದಲ್ಲಿ ವಿದ್ಯಾರ್ಥಿನಿಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ರಾತ್ರಿ ಇಡೀ ಲೈಂಗಿಕ ಕಿರುಕುಳ ನೀಡಿ ಅತ್ಯಾಚಾರ ನಡೆಸಿದ ಆರೋಪ ಕೇಳಿಬಂದಿದೆ. ಮತ್ತೊಂದೆಡೆ ಪೊಲೀಸರು ರಾತ್ರಿ ಇಡೀ ನಿರ್ಜನ ಪ್ರದೇಶದಲ್ಲಿ ಕೋಬಿಂಗ್ ನಡೆಸಿ ಬಾಲಕಿಯನ್ನ ರಕ್ಷಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಡು ಬಡತನದಲ್ಲಿ ಅರಳಿದ್ದ ಆಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಕಾಲೇಜೊಂದರಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡುತ್ತಿದ್ಲು. ಬಾಗೇಪಲ್ಲಿಯಿಂದ ವಾಪಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಸ್ವಗ್ರಾಮಕ್ಕೆ ತೆರಳಲು ಪೇರೆಸಂದ್ರ ಕ್ರಾಸ್ ಬಳಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ಲು. ಅಲ್ಲಿಗೆ ಬಂದ ಅಪರಿಚಿತ ಬೈಕ್ ಸವಾರನೋರ್ವ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಡ್ರಾಪ್ ಕೊಡುವ ನೆಪದಲ್ಲಿ ಆಕೆಯನ್ನು ಬೈಕ್ ಮೇಲೆ ಹತ್ತಿಸಿಕೊಂಡಿದ್ದಾನೆ. ನಂತರ ನಿರ್ಜನ ಪ್ರದೇಶಕ್ಕೆ ಆಕೆಯನ್ನು ಕರೆದೊಯ್ದು ಅತ್ಯಾಚಾರವೆಸಗಿದ್ದಾನಂತೆ. ನಂತರ ಭಯಭೀತನಾದ ಆರೋಪಿ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಮಾಡಿದ ಪಾಪ ಕೃತ್ಯವನ್ನು ಹೇಳಿಕೊಂಡಿದ್ದಾನೆ. ಬೈಕ್ ಸವಾರ ಆರೋಪಿಯ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಅಪ್ರಾಪ್ತ ಬಾಲಕಿಯನ್ನು ರಕ್ಷಿಸಿದ್ದಾರೆ. అట్లా ఏడుస్తాను ఎట్లా పని ఏమిటో చేస్తా ఉండవు ఎట్లా పని ఏమి చేస్తా ఉండవు ఏం చేయడు ఏ ఫోను ఏ చేతి ఫోను ఇస్తే ఏడుస్తుంది ఏ ఫోను మా గురువుతో హలో హలో ಯಾವ ಊರಮ್ಮನಿದೆ? ఏమని చేతికి ఫోను ఏం రావు గణేష్ అనితే చిక్క అవడేనా సరా చిక్క అవడేనా ಎಷ್ಟು పెట్టారు అది అట్లాంటదా ಎಷ್ಟು పెట్టాడు మరేದಾಗ అవి నిష్పెట్టకపోతాను ఆ ఊర్రా బిడ్డ ఊరు 2 నిమిషాలు నేనే చేస్తాను ఆయన చేస్తాను నేనే హలో చెప్తున్నా పంపిస్వా ఇష్టపడాలంటే వాళ్ళు కొడతా ಯಾವ ಊರ ಬಿಡ್ತೆ ಅವ್ರು ఇంకో 4 కిలోమీటర్ గీతవే దగ్గరలోనే ತೋಡ್ಕೊಂಡ್ ಪೈ ಸೇಫ್ ಇಷ್ಟ ಗಣೇಶ ಯಾಡಿ ಇಕ್ತಾವ ಯಾಡಿ ಇಕ್ತಾವ
నేను ఇంట్లో ఉన్నానురా. పొద్దున్న షిఫ్ట్ టైమే. తోడుకొని పోయి బిడ్డ సేపుగా ఇంత ಬಿಡಿಸಿ ಆ ರೋಡ್ಲ ಹಚ್ಚಿಸಿ నాకు ಫೋನ್ చేసి ಬಿಡ್ಸತ್ಗೆ. ನಮಸ್ಕಾರ. ನಿನ್ನೆ ರಾತ್ರಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಘಟನೆ ನಡೆದಿದ್ದು. ಬೇಸಿಕ್ಲಿ ರಾತ್ರಿ ಟೈಮಲ್ಲಿ ನಮಗೆ ಮೀಡಿಯಾ ಫ್ರೆಂಡ್ಸ್ ಮುಖಾಂತರ ಒಂದು ಮೆಸೇಜ್ ಮತ್ತು ಫೋನ್ ಕಾಲ್ ಬಂದಿತ್ತು ಕಿ ಯಾರು ಒಬ್ಬರು ಫ್ರೆಂಡ್ ಅಂದರೆ ಯಾರು ಆರೋಪಿದು ಫ್ರೆಂಡ್ ಇದ್ದೀರಾ ಅವರು ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಮೀಡಿಯಾದವ್ರಿಗೆ ಕಳಿಸಿದ್ದಾರೆ ಕಿ ಈ ಥರ ಏನಾದರೂ ಯಾರು ಹುಡುಗ ಕಿಡ್ನ್ಯಾಪ್ ಮಾಡಿ ಯಾರು ಅಪ್ರಾಪ್ತರು ಬಾಲಕರಿಗೆ ಏನು ಕಿಡ್ನ್ಯಾಪ್ ಮಾಡಿ ಅವ್ರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಆ ಥರ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಈ ಥರ ಏನಾದರೂ ಮಾಹಿತಿ ಇತ್ತು. ಆ ಬೇಸಿಸ್ ಮೇಲೆ ನಾವು ಯಾರು ಫ್ರೆಂಡ್ ಇತ್ತು, ಯಾರು ಈ ಇನ್ಫಾರ್ಮೇಷನ್ ಶೇರ್ ಮಾಡಿದಾರ ಅವರಿಂದ ಆರೋಪಿಗಳದ್ದು ನಂಬರ್ ತಗೊಂಡು ಎಲ್ಲ ಪರಿಶೀಲನೆ ಮಾಡಿಕೊಂಡು ಅವರದ್ದು ಲೊಕೇಶನ್ ವಗೇರೆ ತಗೊಂಡಿದ್ದೀವಿ ಮತ್ತು ಅವ್ರ ಮನೆಯಲ್ಲಿ ಹೋಗಿ ಕೂಡ ದಾಳಿ ಮಾಡಿದ್ದೀವಿ. ಆಮೇಲೆ ನಮಗೆ ರಾತ್ರಿ ಮಿಡ್ನೈಟ್ ಟೈಮಲ್ಲಿ ಆರೋಪಿ ಸಿಕ್ಕಿದೆ. ಆರೋಪಿ ಆ ಟೈಮ್ಗೆ ಇಂಟಾಕ್ಸಿಕೇಟೆಡ್ ಎಸ್ಟೇಟಲ್ಲಿ ಇತ್ತು. ಅವ್ರಿಗೆ ನಾವು ಸಿಕ್ಯೂರ್ ಮಾಡಿಕೊಂಡು ಅವ್ರದ್ದು ಇಂಟರ್ಗೇಷನ್ ಮಾಡಿದಾಗ ಟೈಮಲ್ಲಿ ಅವರು ಕನ್ಫೆಸ್ ಮಾಡಿದ್ದಾರೆ ಕಿ ಯಾರು PU ಕಾಲೇಜ್ ಸ್ಟೂಡೆಂಟ್ ಪೆರೇಸಂದ್ರ ಹತ್ರ ಅವರಿಗೆ ಲಿಫ್ಟ್ ಕೇಳಿದ್ದಾರೆ. ಅವ್ರಿಗೆ ಇವರು ಲಿಫ್ಟ್ ಕೊಟ್ಟಿದ್ದಾರೆ ಮತ್ತು ರಸ್ತೆ ಮಧ್ಯದಲ್ಲಿ ಗಾಡಿ ಸ್ಟಾಪ್ ಮಾಡಿ ಇವರ ಹತ್ರ ಹೆಣ್ಣೆ ಇತ್ತು, ಅದು ಹೆಣ್ಣೆ ಕುಡ್ದಿದ್ದಾರೆ ಆರೋಪಿ. ಆಮೇಲೆ ಆ ಬಾಲಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ. ಈ ಥರ ನಮ್ಮ ಗಮನಕ್ಕೆ ಬಂದಿದೆ ಪೂರ್ತಿ ಮಾಹಿತಿ. ಅವ್ರಿಗೆ ಈ PU ಕಾಲೇಜ್ ಸ್ಟೂಡೆಂಟ್ ಬಾಲಿಕೆ ಯಾರು ಇದ್ದಾರೆ ಅವರು ಈಗ ಮೈನರ್ ಇದ್ದಾರೆ. ಸೊ ಈ ಕೇಸ್ ವಿಚಾರ ಬಗ್ಗೆ ನಾವು ಒಂದು ಪಾಕ್ಸೋ ಮತ್ತು ರೇಪ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಆರೋಪಿ ಆಲ್ರೆಡಿ ಅರೆಸ್ಟ್ ಆಗಿದೆ. ಮತ್ತು ಪೊಲೀಸ್ ಕಡೆಯಿಂದ ಮತ್ತು ಮೀಡಿಯಾ ಮುಖಾಂತರ ಏನು ನಮಗೆ ಟೈಮ್ಲಿ ಮಾಹಿತಿ ಬಂದಿದೆ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನು ರಕ್ಷಣೆ ಕೊಡಬೇಕು ಅದು ರಕ್ಷಣೆ ಕೊಟ್ಟಿದ್ದೀವಿ ನಾವು ಮೈನರ್ ಗರ್ಲಿಗೆ ಕೂಡ ಮತ್ತು ಆರೋಪಿಗೆ ಕೂಡ ತುಂಬ ಪ್ರೊಯಾಕ್ಟಿವ್ ಆಗಿ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ವಿಕ್ಟಿಮ್ ಐಡೆಂಟಿಫೈ ಆಗೋಕ್ಕೆ ಮುಂಚೆ ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಅವರದು ಕನ್ಫೆಷನ್ ಪ್ರಕಾರ ನಮಗೆ ವಿಕ್ಟಿಮ್ ಐಡೆಂಟಿಫೈ ಆಯಿತು. ಸೊ ಈ ಕೇಸಲ್ಲಿ ನಾವು ಪಾಕ್ಸೋ ಮತ್ತು ರೇಪ್ದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ಮಾಡ್ತಾಯಿದ್ದೀವಿ. ಬೇಸಿಕ್ಲಿ ನಮ್ಮ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗೆ, ಪಾಲಕರಿಗೆ ಕೂಡ ಮತ್ತು ಸ್ಟೂಡೆಂಟ್ಸ್ಗೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಯಾರ ಜೊತೆ ಯಾರು ಪರಿಚಯ ಇಲ್ಲ ಅಪರಿಚಿತ ಜನ ಜೊತೆ, ಸ್ಟ್ರೇಂಜರ್ಸ್ ಜೊತೆ ಅವ್ರಿಗೆ ಲಿಫ್ಟ್ ವಗೇರೆ ಅವರಿಂದ ತಗೋಬಾರ್ದು ದಯವಿಟ್ಟು. ಮತ್ತು ಯಾರ ಮೇಲೆ ಈ ಥರ ನಂಬಿಕೆ ಮಾಡಬಾರ್ದು. ಯಾರು ನೋನ್ ಪರ್ಸನ್ಸ್ ಇದೆ ಓನ್ಲಿ ಅವ್ರ ಜೊತೆ ಹೋಗಿ, ಅದರ್ವೈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡಬೇಕು. ಮತ್ತು ಯಾವುದು ಜಾಸ್ತಿ ಸಮಸ್ಯೆ ಇದೆ ಸೊ 112 ವಗೇರಾಗೆ ಕಾಲ್ ಮಾಡಿಕೊಂಡು ಮಾಹಿತಿ ಶೇರ್ ಮಾಡಬೇಕು. ಅದೇ ರೀತಿ ಈಗ ನಮ್ಮ ಡಿಸ್ಟಿಕಲ್ಲಿ ಅಕ್ಕಪಡೆ ಒಂದು ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಕ್ಕಪಡೆದವರು ಕೂಡ ಅಲ್ಲಿ ಗೃಹ ರಕ್ಷಕರು ಕೂಡ ಇದ್ದಾರೆ, ಮಹಿಳಾ ಸಿಬ್ಬಂದಿ ಇದ್ದಾರೆ. ಅವರು ಎಲ್ಲ ಕೂಡ ಒಂದು ಪಿಂಕ್ ಕಲರ್ದು ಗಾಡಿ ಕೊಟ್ಟಿದ್ದಾರೆ, ಸ್ಪೆಷಲ್ ಕ್ಯಾಮೋಫ್ಲಾಜ್ ಡ್ರೆಸ್ ಕೊಟ್ಟಿದ್ದಾರೆ. ಅವರು ಕೂಡ ಸ್ಕೂಲ್, ಕಾಲೇಜಸ್, ಪಬ್ಲಿಕ್ ಪ್ಲೇಸಸ್ ಹತ್ರ ಹೋಗಿ ಎಲ್ಲ ಈ ಥರದ್ದು ಕಂಪ್ಲೇಂಟ್ಸ್ ಅಟೆಂಡ್ ಮಾಡ್ತಾರೆ. ಸೊ ದಯವಿಟ್ಟು ಯಾವುದು ಈ ಥರದ್ದು ಸಮಸ್ಯೆ ಆಗಿಬಿಡುತ್ತೆ ಸೊ ಅಕ್ಕಪಡೆಗೆ ಕೂಡ ಇನ್ಫಾರ್ಮ್ ಮಾಡಬೇಕು. ಇನ್ನು ಚಿಕ್ಕಬಳ್ಳಾಪುರ ಮೂಲದ ಆರೋಪಿ ಗಣೇಶ್ ಆಗಿದ್ದು, ಗಣೇಶನಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ. ಆರೋಪಿಯ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಪೊಲೀಸರು ಆರೋಪಿಯ ಫೋನ್ ಲೊಕೇಶನ್ ಟ್ರೇಸ್ ಮಾಡಿ ರಾತ್ರಿಯಿಡೀ ನಿರ್ಜನ ಪ್ರದೇಶದಲ್ಲಿ ಕೋಬಿಂಗ್ ನಡೆಸಿ ಆರೋಪಿ ಹಾಗೂ ಸಂತ್ರಸ್ತೆಯನ್ನು ಪತ್ತೆ ಹಚ್ಚಿದ್ದಾರೆ. ಸಂತ್ರಸ್ತೆಯನ್ನು ಸ್ಥಳೀಯ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ರವಾನಿಸಿದ್ದು ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಂತ್ರಸ್ತ ಬಾಲಕಿ ಮೊದಲೇ ತಂದೆಯನ್ನು ಕಳೆದುಕೊಂಡಿದ್ದು ಚಿಕ್ಕಮ್ಮನ ಮನೆಯಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ಲು. ರಾತ್ರಿ ನಡೆದ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾಳೆ. ಪೆರೇಸಂದ್ರ ಠಾಣೆಯ ಪೊಲೀಸರು ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೆಎಸ್ಆರ್ಟಿಸಿ ಬಸ್ನಲ್ಲಿ 22 ಲಕ್ಷ ಮೌಲ್ಯದ 240 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ ಅಂತಾರಾಜ್ಯ ಕಳ್ಳಿಯನ್ನ ಪೊಲೀಸರು ಬಂಧಿಸಿದ್ದಾರೆ.
ಹೀಗೆ ಕಳುವಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಜೋಡಿಸಿಟ್ಟಿರುವ ಪೊಲೀಸರು ಮತ್ತೊಂದೆಡೆ ಥೇಟ್ ಅಮಾಯಕಳಂತೆ ಪೊಲೀಸರ ಮಧ್ಯದಲ್ಲಿ ನಿಂತಿರುವ ಅಂತಾರಾಜ್ಯ ಕಳ್ಳಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಹೌದು, ಕಳೆದ 2025 ಸೆಪ್ಟೆಂಬರ್ 19ರಂದು ಜಂಗಮಕೋಟೆ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಬಂದ ಮಹಿಳೆ 22 ಲಕ್ಷ ಮೌಲ್ಯದ 240 ಗ್ರಾಂ ಚಿನ್ನಾಭರಣ ಕಳವು ಮಾಡಿ ಎಸ್ಕೇಪ್ ಆಗಿದ್ದ ಮಹಿಳೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದ ಮಹಿಳೆ ವನಜಾಕ್ಷಿ ಎಂಬಾಕೆ ತನ್ನ ಚಿನ್ನಾಭರಣಗಳನ್ನು 3 ಸೆಟ್ ಲಾಂಗ್ ಸರ, 3 ಉಂಗುರ, 3 ಸೆಟ್ ವಾಲೆಗಳನ್ನು ವ್ಯಾನಿಟಿ ಬ್ಯಾಗ್ನಲ್ಲಿಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಲು ಜಂಗಮಕೋಟೆ ಕ್ರಾಸ್ಗೆ ಬಂದಿದ್ದಾರೆ. ಸೂಲಿಬೆಲೆಗೆ ತೆರಳಲು ಬಸ್ ಹತ್ತುತ್ತಿದ್ದ ವೇಳೆ ಚಿನ್ನಾಭರಣ ಕಳವು ಮಾಡಲಾಗಿತ್ತು. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ಶುರು ಮಾಡಿ ಆರೋಪಿಗೆ ಬಲೆ ಬೀಸಿದ್ದಾರೆ. ಕುಪ್ಪಂ ಮೂಲದ ಮೀನಾ ಅಲಿಯಾಸ್ ಮೀನಾಕ್ಷಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬಂಧಿತ ಆರೋಪಿ ಮಹಿಳೆಯಿಂದ 22 ಲಕ್ಷ ಮೌಲ್ಯದ 240 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡು ಜೈಲಿಗಟ್ಟಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಡ್ಲಘಟ್ಟ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸೆಪ್ಟೆಂಬರ್ ತಿಂಗಳು ಒಂದು ಥೆಫ್ಟ್ ಆಗಿತ್ತು, ಥೆಫ್ಟ್ ರಿಪೋರ್ಟ್ ಆಗಿತ್ತು. ಬೇಸಿಕಲಿ ಕಂಪ್ಲೇಂಟ್ ಪ್ರಕಾರ ಒಬ್ಬರು ಮಹಿಳಾ ಹೊಸಕೋಟೆ ಕಡೆ ಮಧುರಮ್ಮ ಟೆಂಪಲ್ಗೆ ಹೋಗುವಾಗ ಟೈಮಲ್ಲಿ ತಲಗವಾರದಿಂದ ಅಲ್ಲಿ ಬಸ್ ತಗೊಂಡಿದ್ದಾರೆ. ಬಸ್ಸಿಂದ ಅವರು ಎಚ್ ಕ್ರಾಸಿಂದ ಜಂಗಮಕೋಟೆ ಹತ್ರ ಹೋಗಿದ್ದಾರೆ. ಆ ಟೈಮ್ಗೆ ಎಚ್ ಕ್ರಾಸಲ್ಲಿ ಅವರಿಗೆ ಬೇರೆ ಯಾರು ಲೇಡಿ ಒಂದು ಪುಷ್ ಮಾಡಿದ್ದಾರೆ ಈ ಥರ ಅವ್ರಿಗೆ ಅನಿಸುತ್ತೆ. ಆಮೇಲೆ ಜಂಗಮಕೋಟೆ ಹತ್ರ ಹೋಗಿ ಅವರು ಬೇರೆ ಬಸ್ ಚೇಂಜ್ ಮಾಡ್ತಾ ಇತ್ತು. ಆ ಟೈಮ್ಗೆ ಅವರಿಗೆ ಏನು ಡೌಟ್ ಬಂತು ಕಿ ಯಾರು ಈ ಥರ ಏನು ಅವ್ರದ್ದು ವ್ಯಾನಿಟಿ ಬ್ಯಾಗಲ್ಲಿ ಏನು ಆಭೂಷಣ ವಗೇರಾ ಒಡವೆಗಳು ಏನಿದೆ ಅದು ಏನು ಕಳ್ಳತನ ಆಗಿದೆ ಈ ಥರ ಅವ್ರಿಗೆ ಡೌಟ್ ಬಂತು. ಸೊ ಅವರು ವ್ಯಾನಿಟಿ ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡಿದರೆ ಆ ಟೈಮ್ಗೆ ಈ ಒಡವೆಗಳದ್ದು ಬಾಕ್ಸ್ ಏನಿತ್ತು ಅದು ಪೂರ್ತಿ ಗಾಯಬಾಗಿದೆ ಈ ಥರ ಅವ್ರಿಗೆ ಗೊತ್ತಾಯಿತು. ಆಮೇಲೆ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಕೇಸಲ್ಲಿ ನಾವು ಎಚ್ ಕ್ರಾಸ್ ಮತ್ತು ಜಂಗಮಕೋಟೆಯಲ್ಲಿ ಎಲ್ಲ CCTV ಫುಟೇಜಸ್ ವಗೇರಾ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ. ಆಮೇಲೆ ನಮ್ಮ ಟೀಮ್ ಒಳ್ಳೆ ಎಫರ್ಟ್ಸ್ ಮಾಡಿ ಈ ಕೇಸಲ್ಲಿ ಒಬ್ಬರು ಮಹಿಳಾ ಆರೋಪಿಗೆ ಕರ್ಕೊಂಡ್ಬಂದಿದ್ದಾರೆ. ಬೇಸಿಕ್ಲಿ ಈ ಕಂಪ್ಲೇಂಟ್ ಪ್ರಕಾರ ಅರೌಂಡ್ 300 ಗ್ರಾಮ್ಸ್ ಒಡವೆಗಳು ಅವರದು ಕಳ್ಳತನ ಆಗಿತ್ತು. ಈ ಕೇಸಲ್ಲಿ ನಾವು ಆರೋಪಿ ಮೀನಾಕ್ಷಿ ಅಲಿಯಾಸ್ ಮೀನಾ ಅವರಿಗೆ ಕುಪ್ಪಂ ಕಡೆಯಿಂದ ಕರ್ಕೊಂಡ್ಬಂದಿದ್ದೀವಿ. ಕುಪ್ಪಂ ಚಿತ್ತೂರು ಡಿಸ್ಟಿಕ್ಕಿಂದ ಕರ್ಕೊಂಡ್ಬಂದಿದ್ದೀವಿ. ಈ ಮಹಿಳೆದು ಏಜ್ ಅರೌಂಡ್ 50 ಇಯರ್ಸ್ ಇದೆ. ಇವರದು ವಾಸ ತಿರುಮತ್ತೂರು ವೆಲ್ಲೂರ್ ಡಿಸ್ಟಿಕ್ ತಮಿಳ್ನಾಡು ಇದೆ, ಅಂದರೆ ಪರ್ಮನೆಂಟ್. ಬಟ್ ಈಗ ಪ್ರೆಸೆಂಟ್ ಅವರು ಕುಪ್ಪಮಲ್ಲಿದ್ದಾರೆ. ಈ ಮಹಿಳೆಯಿಂದ ನಾವು 240 ಗ್ರಾಮ್ಸ್ ಗೋಲ್ಡ್ ರಿಕವರಿ ಏನು ಒಡವೆಗಳು ಹೋಗಿತ್ತು ಅದು ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದೀವಿ. ಬೇಸಿಕ್ಲಿ ಕಂಪ್ಲೇನೆಂಟ್ಗೆ ಕೂಡ ಎಕ್ಸಾಕ್ಟ್ ವೇಟ್ ವಗೇರಾ ಗೊತ್ತಾಗಿಲ್ಲ ಆ ಟೈಮ್ಗೆ. ಸೊ ಅಂದಾಜಾಗಿ ಅವರು ಕೊಟ್ಟಿದ್ದಾರೆ ಕಿ ಅರೌಂಡ್ 300 ಗ್ರಾಮ್ಸ್ ಇದೆ. ಬಟ್ ಎಲ್ಲ ಏನೇನು ಐಟಮ್ಸ್ ಏನೇನು ಹೋಗಿತ್ತು ಅದು ಎಲ್ಲ ಐಟಮ್ ಸಿಕ್ಕಿದೆ. ಸೊ ಅರೌಂಡ್ 240 ಗ್ರಾಮ್ಸ್ ಫುಲ್ ಗೋಲ್ಡ್ ರಿಕವರಿ ಕಂಪ್ಲೇನೆಂಟ್ದು ಈ ಕೇಸಲ್ಲಿ ಆಗಿದೆ. ಆರೋಪಿಯಿಂದ ರಿಕವರಿ ಮಾಡಿ ನಾವು ಈ ಪ್ರಾಪರ್ಟಿ ಕೂಡ ನಮಗೆ ಈಗ ಸಿಕ್ಕಿದೆ. ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಬೇರೆ ಏನಾದರೂ ಕಳ್ಳತನಲ್ಲಿ ಅವರದು ಭಾಗಿದ್ದಾರೆ ಅದು ಕೂಡ ನಾವು ಇಂಟರ್ಗೇಷನ್ ಮಾಡ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದಾದ್ಯಂತ ಈಗ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿ ಸಂಭ್ರಮಕ್ಕೆ ತರೇವಾರಿ ಹೂಗಳು ಬೇಕೇ ಬೇಕು. ಇದರಿಂದ ಮಲ್ಲಿಗೆ, ಸೇವಂತಿಗೆ, ರೋಸ್, ಕನಕಾಂಬರ ಸೇರಿದಂತೆ ವಿವಿಧ ಹೂಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಇದರಿಂದ ಹೂ ಬೆಳೆದ ರೈತರಿಗೆ ಜನ ಕಾಂಚಾಣ ಕೈ ಸೇರುತ್ತಿದ್ದು ರೈತರು ಫುಲ್ ಖುಷಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಅಂದ್ರೆ ಸಿಲ್ಕ್ ಮಿಲ್ಕ್ ಸೇರಿದಂತೆ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿದೆ.
ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೂ ಬೆಳೆಗೆ ಖ್ಯಾತಿಯಾಗಿದ್ದಾರೆ. ಮೇರಾಬುಲ್ ರೋಸ್, ಸೇವಂತಿ, ಕನಕಾಂಬರ, ಚೆಂಡು, ಸುಗಂಧರಾಜ ಸೇರಿದಂತೆ ತರಹೇವಾರಿ ಹೂಗಳನ್ನೇ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಇನ್ನು ಕೆಲವು ದಿನಗಳಿಂದ ಹೂಗಳ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿತ್ತು. ಇದರಿಂದ ರೈತರು ಯಾಕಾದ್ರೂ ಹೂ ಬೆಳೆದವು ಎಂದು ನೊಂದುಕೊಂಡಿದ್ರು. ಆದರೆ ಈಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಕೆಜಿ ಸೇವಂತಿಗೆ 100 ರೂಪಾಯಿ, ಕೆಜಿ ರೋಸ್ಗೆ 100ರಿಂದ 150, ಕೆಜಿ ಮಲ್ಲಿಗೆಗೆ 500 ರೂಪಾಯಿ ಸೇರಿದಂತೆ ಎಲ್ಲಾ ಹೂಗಳಿಗೆ ಬೆಲೆ ಬಂದಿದೆ. ಇದರಿಂದ ರೈತರು ದಿಲ್ ಖುಷಾಗಿದ್ದಾರೆ ಅಂತ ವಿಜಯಪುರ ಹೋಬಳಿ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ಪುರ ನಮ್ಮದು. ಇಡೀ ದಿನನೂ 1-1.5 ತಿಂಗಳಿಂದನೂ ಭಾರಿ ಕಡಿಮೆನೇ, ಹೂವಿನ ಬೆಲೆ ಏನು ಇರಲಿಲ್ಲ, ಕುಸಿತೋಗಿತ್ತು. ಈಗ ಒಂದು 3-4 ದಿವಸದಿಂದ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಹೂವನ್ನು ಪರವಾಗಿಲ್ಲ, ಮೀಡಿಯಮ್ ರೇಟು, ಅದರಲ್ಲೂ ಏನು ಹೆಚ್ಚಿಗೆ ಏನು ರೈಸ್ ಆಗಿಲ್ಲ. ಶಾಮಂತಿ ಎಲ್ಲನೂ ಸೆಂಟೆಲ್ಲೂ 80, 90, 100 ರೂಪಾಯಿ ಹೋಗಿದೆ. ಇದಕ್ಕೆ ಮುಂಚೆ 50-60 ರೂಪಾಯಿ ಇತ್ತು. ಈಗ ರೋಸ್ ಎಲ್ಲನೂ 120 ರೂಪಾಯಿ ಹೋಗಿದೆ ಇವತ್ತು. ಇಡೀ ದಿನ ಅದು ಕಡಿಮೆ ಇತ್ತು. ಎಲ್ಲ ಹೂನು ಹಬ್ಬಕ್ಕೋಸ್ಕರ, ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಸ್ವಲ್ಪ ರೈಸ್ ಆಗಿದೆ. ಇರೋದ್ರಲ್ಲಿ ಬೇಕಿನ್ನ ರೈತರಿಗೆ ಮೊನ್ನೆಲ್ಲ ಜಾಸ್ತಿ ನಷ್ಟ ಆಗಿದೆ. ಇರೋದ್ರಲ್ಲಿ ಹಬ್ಬಕ್ಕೆ ಸ್ವಲ್ಪ ಮೂವ್ಮೆಂಟ್ ಆಗಿದೆ. ಇರೋದ್ರಲ್ಲಿ 2 ದಿನದಿಂದ ಸಂತಸ, ಅದರಿಂದ 2 ತಿಂಗಳಿಂದ ನೋವಾಗಿದೆ. ಈಗ 2 ದಿನದಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಚಿಕ್ಕಬಳ್ಳಾಪುರದ ಹೂಗಳು ಕಲರ್, ಗುಣಮಟ್ಟ, ಶೈನಿಂಗ್ ಇರುತ್ತದೆ. ಇದರಿಂದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆಯುವ ಹೂಗಳಿಗೆ ದೇಶಾದ್ಯಂತ ಬೇಡಿಕೆ ಇದೆ. ಇದರಿಂದ ಕಳೆದ 3 ದಿನಗಳಿಂದ ವಿವಿಧ ರಾಜ್ಯಗಳ ಹೂವರ್ತಕರು ಮುಗಿಬಿದ್ದು ಕೇಳಿದಷ್ಟು ಹಣ ನೀಡಿ ಹೂ ಖರೀದಿಯಲ್ಲಿ ತೊಡಗಿದ್ದಾರೆ. ಹೂಗಳ ಬೆಲೆಗಳು ಸ್ವಲ್ಪ ಹೆಚ್ಚಾಗಿರೋದ್ರಿಂದ ರೋಸು ಹೂವು ಬಂದ್ಬಿಟ್ಟು 100ರಿಂದ 130 ರೂಪಾಯಿ, ಚಾಮಂತಿಗೆ ಬಂದ್ಬಿಟ್ಟು 50ರಿಂದ 80 ರೂಪಾಯಿ, ಚೆಂಡು ಹೂವು ಬಂದ್ಬಿಟ್ಟು 20ರಿಂದ 40 ರೂಪಾಯಿವರೆಗೂ ನಡೀತಾ ಇದೆ. ಮತ್ತು ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಇವೆಲ್ಲ 500 ರೂಪಾಯಿ 600 ರೂಪಾಯಿ ಕೆಜಿ ಇದೆ. ರೈತರ ಮುಖದಲ್ಲಿ ಸ್ವಲ್ಪ ಸಂತೋಷದ ಕಳೆ ಇರ್ತೈತೆ. ವ್ಯಾಪಾರಸ್ಥರಿಗೂ ಪರವಾಗಿಲ್ಲ, ಏಕೆಂದರೆ ಚಬ್ಬಿ ಚೆನ್ನಾಗಿದೆ, ಓಡಾಡೋಕ್ಕೆ, ಹೆಂಗಸರು ಎಲ್ಲ ವ್ಯಾಪಾರ ಮಾಡೋಕ್ಕೆ, ಬೇವು ಬೆಲ್ಲ ಜೊತೆಗೆ ಕೊಬ್ಬು ಎಲ್ಲ ಜೊತೆಗೆ ಹೂಗಳು ಕೂಡ ವ್ಯಾಪಾರ ಮಾಡಿಕೊಂಡು ದನಗಳ ಜಾತ್ರೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ರೈತರಿಗೂ ಒಳ್ಳೆ ಬೆಲೆಗಳು ಬರ್ತಾ ಇದೆ ಅಂತ ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಒಟ್ಟಾರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳಿಗೆ ಬೆಲೆ ಇಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ರು. ಆದರೆ ಈ ಬಾರಿಯ ಸಂಕ್ರಾಂತಿಗೆ ಹೂಗಳಿಗೆ ಡಿಮ್ಯಾಂಡ್ ಬಂದಿದ್ದು ಹೂ ಬೆಳೆದ ರೈತರ ಕೈಗೆ ಜನ ಕಾಂಚನ ಸೇರುವಂತಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ 2,000 ಕೊಡುತ್ತೇವೆ ಅಂತ ಹೇಳಿ 2,000 ರು ಕೊಡುತ್ತಿರುವ ಬಗ್ಗೆ ದಾಖಲೆ ಕೇಳಿದ್ರೆ ಕೊಡಲಿಲ್ಲ. 1 ತಿಂಗಳು ಕೊಟ್ಟು ಮತ್ತೊಂದು ತಿಂಗಳ ಹಣ ಅವರೇ ನುಂಗುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಕೋಲಾರದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೇವೆ ಅಂತ ಹೇಳಿ 2,000 ರು ಕೊಡುತ್ತಿರುವ ಬಗ್ಗೆ ದಾಖಲೆ ಕೇಳಿದರೆ ಕೊಡಲಿಲ್ಲ. 1 ತಿಂಗಳು ಕೊಟ್ಟು ಮತ್ತೊಂದು ತಿಂಗಳ ಹಣ ಅವರೇ ನುಂಗಿದ್ದಾರೆ ಎಂದು ಆರೋಪಿಸಿದರು. ಜನರಿಗೆ ಮೋಸ ಮಾಡುವ ಸಿದ್ದರಾಮಯ್ಯ ಸರ್ಕಾರ ನಮಗೆ ಬೇಕಾ? ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ನವರೇ ಸೋಲಿಸಿದ್ರು. ಈ ಮಾತನ್ನು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಸದನದಲ್ಲೇ ಹೇಳಿದರು ಎಂದರು. ಅಂಬೇಡ್ಕರ್ ಅವರ ಸ್ಮಾರಕವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದು ಬಿಜೆಪಿ. ನಾವು ಭಾರತ್ ಮಾತಾ ಕಿ ಜೈ ಅಂದ್ರೆ ಭಾರತ್ ಮಾತಾ ಯಾರು ಎಂದು ರಾಹುಲ್ ಗಾಂಧಿ ಕೇಳ್ತಾರೆ. ಸದನ ನಡೆಯುತ್ತಿರುವ ಸಮಯದಲ್ಲಿ ರಾಹುಲ್ ಗಾಂಧಿ ವಿದೇಶದಲ್ಲಿರ್ತಾರೆ. ಹೊಸ ರಾಮ್ಜಿ ಯೋಜನೆಯಿಂದ ಜನರಿಗೆ ಸಮಸ್ಯೆ ಇಲ್ಲ, ಕಾಂಗ್ರೆಸ್ನವರಿಗೆ ಸಮಸ್ಯೆ ಆಗಿರುವುದು. ಇನ್ಮುಂದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇರುತ್ತೆ. ಯಾವ ಕೆಲಸ ಮಾಡಬೇಕು ಅಂತ ಗ್ರಾಮ ಸಭೆಯಲ್ಲಿಯೇ ತೀರ್ಮಾನ ಆಗುತ್ತದೆ ಎಂದರು. 1 ವಾರದೊಳಗೆ ಹಣ ಅವರ ಖಾತೆಗಳಿಗೆ ಬರುತ್ತೆ. ಎಲ್ಲ ಯೋಜನೆಗಳು ಕೇಂದ್ರ ರಾಜ್ಯ ಸರ್ಕಾರಗಳ ಅಡಿಯಲ್ಲೇ ಬರುತ್ತೆ. ಈ ಯೋಜನೆ ಇಡೀ ದೇಶದಲ್ಲೇ ಇದೆ. ಇದನ್ನು ಕಾಂಗ್ರೆಸ್ ಮಾತ್ರ ವಿರೋಧಿಸುತ್ತಿದೆ. ಕಾಂಗ್ರೆಸ್ನವರು ಹೈಕೋರ್ಟ್ಗೂ ಹೋಗಲಿ, ವಿಶೇಷ ಅಧಿವೇಶನವನ್ನು ಕರೆಯಲಿ. ವಿಶೇಷ ಅಧಿವೇಶನದಲ್ಲಿ ಅವರ ಅಂಗಿ ಹರಿಯಲು ನಾವು ಸಿದ್ಧರಿದ್ದೇವೆ. ಕಾಂಗ್ರೆಸ್ನವರು ಇದುವರೆಗೂ ಒಳಿತು ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಇನ್ಮುಂದೆಯಾದರೂ ಒಳಿತು ಮಾಡಲಿ ಎಂದರು.
ಸ್ವಚ್ಛ ಭಾರತ್ ಕಾರ್ಯಕ್ರಮ ಯಾರು ತಂದಿದ್ದು, ಅವರ ಮೊದಲ ಹೆಸರು ಏನಿತ್ತು, ಸ್ಕೀಮ್ ಬದಲಾಯಿಸಬಹುದು, ಆದರೆ ನಾವು ಸ್ಕ್ಯಾಮ್ ಮಾಡಲ್ಲ. ಆದರೆ ಕಾಂಗ್ರೆಸ್ನವರು ಸ್ಕೀಮ್ ಬದಲು ಸ್ಕ್ಯಾಮ್ಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅನ್ನುವುದೇ ಒಂದು ದೊಡ್ಡ ಫ್ರಾಡ್. ಕಾಂಗ್ರೆಸ್ ಪಕ್ಷದವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಶುರು ಮಾಡಿದ್ರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಸಾವಿರಾರು ಕೋಟಿ ಬೆಲೆ ಬಾಳುವ ಪತ್ರಿಕೆಯಲ್ಲಿ ಅವ್ಯವಹಾರ ಮಾಡಿದ್ದಾರೆ. ಪತ್ರಿಕೆಯೇ ಬರೆದಿದ್ದರೂ ಕರ್ನಾಟಕದಿಂದ ಕೋಟಿ ಕೋಟಿ ಜಾಹೀರಾತು ನೀಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ 100 ಕೋಟಿ ಅವ್ಯವಹಾರ ಆಗಿದೆ ಎಂದು ಕೋಲಾರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿರ್ಬೇಕಾದ್ರೆ ಆ ಪತ್ರಿಕೆ ನಡೀತಾ ಇಲ್ಲ, ಸರ್ಕ್ಯುಲೇಷನ್ ಇಲ್ಲ. ಈ ಇಡೀ ದೇಶದಲ್ಲಿ ಯಾವ ರಾಜ್ಯದ ಕಡೆಯಿಂದನೂ ಅದಕ್ಕೆ ಜಾಹೀರಾತು ಯಾರು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೋಟಿಗಟ್ಟಲೆ ಹಣ ಇದನ್ನು ಇಲ್ಲಿನ ಪತ್ರಿಕೆಗಳಿಗೆ ಕೊಡೋದು. ಇಲ್ಲಿ ಪತ್ರಿಕೆಗಳು ನಡೆಸೋದ್ ಕತೆ ಪಾಪ ಎಷ್ಟು ಕಷ್ಟ ಅಂತ ನಮಗ್ ಗೊತ್ತಿದೆ. ಇವ್ರು ಯಾಕೆ ನ್ಯಾಷನಲ್ ಹೆರಾಲ್ಡ್ ಕೊಟ್ಟರು? ನ್ಯಾಷನಲ್ ಹೆರಾಲ್ಡ್, ಈ ಡೆಕ್ಕನ್ ಹೆರಾಲ್ಡ್ ಇದೆಯಲ್ಲ, ಎಷ್ಟೋ ದೊಡ್ಡ ಪತ್ರಿಕೆ ಅದು. ದಿನ ಅದರಿಂದ ನ್ಯೂಸ್ ನೋಡ್ತಾರೆ. ಅದು ಇಲ್ಲಿ ಬರೋದೇ ಇಲ್ಲ ಬೆಂಗಳೂರಿಗೆ. ಅಂತ ಪತ್ರಿಕೆ ನೀವು ಯಾಕೆ ದುಡ್ಡು ಕೊಟ್ರಿ? ಇಸ್ ಇಟ್ ನಾಟ್ ಎ ಲೂಟ್? ಇದು ಲೂಟಿ ಮಾಡ್ತಾ ಇರೋದಲ್ವಾ? ಅದು ಇದರಲ್ಲಿ ಸ್ವಜನ ಪಕ್ಷಪಾತ ಆಗಲ್ವಾ? ಕಾನೂನು ವಿರೋಧಿ ಅಲ್ವಾ? ಸಂವಿಧಾನ ವಿರೋಧಿ ಅಲ್ವಾ? ದಟ್ ಈಸ್ ವೈ ಕಾಂಗ್ರೆಸ್ ಪಾರ್ಟಿ ಅಂಡ್ ಇಟ್ಸ್ ಲೀಡರ್ಸ್ ಆರ್ ಎ ಪ್ರಾಬ್ಲಮ್. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಈ ಮಕರ ಸಂಕ್ರಾಂತಿಯಂದು ಆದಿಯೋಗಿಯ ಸಮ್ಮುಖದಲ್ಲಿ ದಿನಪೂರ್ತಿ ಜಾತ್ರೆ, ಅವರಿಬೇಳೆ ಮೇಳ ಮತ್ತು ಗಾಳಿಪಟ ಉತ್ಸವಗಳ ಸಂಭ್ರಮದ ನಡುವೆ ಸಂಗೀತ, ನೃತ್ಯ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಅಪೂರ್ವ ಸಂಜೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಿ. ಸಂಭ್ರಮ, ಸಂಸ್ಕೃತಿ ಮತ್ತು ಆತ್ಮೀಯತೆಯ ಈ ಸಡಗರಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಸಂಜೆ 7 ಗಂಟೆಯಿಂದ ಆರಂಭವಾಗುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆನಂದಿಸಿ. ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CGV ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಡ ರೈತರಿಗೆ ಸಾಗುವಳಿ ಪತ್ರವನ್ನ ತಾಲೂಕು ಆಡಳಿತ ನೀಡುತ್ತಿಲ್ಲ ಎಂದು ಆರೋಪಿಸಿ ರೈತ ಸಂಘ ಮತ್ತು ಹಸಿರು ಸೇನೆಯ ರೈತರು ನಂಜನಗೂಡಿನ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ನಿದ್ರಿಸುವ ಮೂಲಕ ಪ್ರತಿಭಟಿಸಿದರು. ರೈತ ಸಂಘ ಮತ್ತು ಹಸಿರು ಸೇನೆಯ ರೈತರು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿ ಸರ್ಕಾರ ಮತ್ತು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ TR ವಿದ್ಯಾಸಾಗರ್ ಮಾತನಾಡಿ, ಆಡಳಿತ ವ್ಯವಸ್ಥೆ ಉಳುಮೆ ಮಾಡುತ್ತಿರುವ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಎಂದು ಸರ್ಕಾರ ಹೇಳಿತ್ತು. ಆದರೆ ಉಳ್ಳವರು ಭೂಮಿಯ ಒಡೆಯರಾಗಿದ್ದಾರೆ. ಸರ್ಕಾರಿ ಜಮೀನುಗಳಲ್ಲಿ ಉಳುಮೆ ಮಾಡುತ್ತಿರುವವರಿಗೆ ಸರ್ಕಾರ ಸಾಗುವಳಿ ಪತ್ರವನ್ನು ನೀಡಬೇಕು. ಅರ್ಹ ರೈತರಿಗೆ ಬಗರ್ ಹುಕುಂ ಸಾಗುವಳಿ ಪತ್ರವನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದರು. ತಾಲೂಕಿನ ಸೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ 269ರಲ್ಲಿ 316 ಎಕರೆ ಪ್ರದೇಶದಲ್ಲಿ ನೂರಾರು ರೈತರು ಸುಮಾರು 200 ವರ್ಷಗಳಿಂದಲೂ ಜಮೀನು ಮಾಡಿಕೊಂಡು ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಆದರೆ ಬಗರ್ ಹುಕುಂ ಸಾಗುವಳಿ ಪತ್ರ ನೀಡಿಲ್ಲ. ಸಾಗುವಳಿ ಮಾಡಲು ಗೋಮಾಳ ಎಂದು RTCಯಲ್ಲಿ ನಮೂದಿಸುತ್ತಾರೆ. ಹಣ ಇದ್ದವರಿಗೆ ಸಾಗುವಳಿ ಪತ್ರವನ್ನು ನೀಡುತ್ತಾರೆ ಎಂದು ಆರೋಪಿಸಿದರು. ತಾಲೂಕು ಆಡಳಿತ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಸಿಎಂ ರವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ತಹಸೀಲ್ದಾರ್ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಸಾಮಾನ್ಯ ಜನರಿಗೆ ತಹಸೀಲ್ದಾರ್ ಸಿಗುತ್ತಿಲ್ಲ. ಸಂಜೆ ವೇಳೆ ಕಚೇರಿಗೆ ಬರುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಎಂದರು. ರೈತ ವಿರೋಧಿಯಾಗಿ ನಡ್ಕೊತಾ ಇರೋಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಹೋರಾಟ ಮಾಡ್ತಾ ಇದ್ರೆ ಇಲ್ಲಿಂದ ಗೆದ್ದೋಗಿದ್ರೆ ಅಂತ ಜಿಲ್ಲೆಯಿಂದ ಇವತ್ತು ಇಂಥ ತಹಸೀಲ್ದಾರ್ ಇರುವಂಥದ್ದು. ಈ ತಹಸೀಲ್ದಾರು ನಿಷ್ಪ್ರಯೋಜಕ. ಬೆಳಗ್ಗೆಯಿಂದ ಸಾಯಂಕಾಲ ಕಂಟಿರಂಗಿಲ್ಲ. 5 ಗಂಟೆ ಮೇಲೆ ಬರೋದು, ಒಂದು 4 ಜನ 5 ಜನ ಅಟೆಂಡ್ ಮಾಡ್ಬಿಡೋದು, ಹೋಗೋದು. ಸಾಮಾನ್ಯ ಜನರಿಗೆ ಸಿಕ್ಕೇ ಇಲ್ಲ. ಕಳೆದ 3 ವರ್ಷಗಳಿಂದ ಇದೊಂದು ತಹಸೀಲ್ದಾರ್ ಆಫೀಸಾಗಿ ಉಳಿದಿಲ್ಲ. ಇಲ್ಲಿ ಬೆಳಗ್ಗೆ ಸಾಯಂಕಾಲ ಕಂಡು ಎಲ್ಲೋ ಇರೋದು ತಹಸೀಲ್ದಾರು, ಸಾಯಂಕಾಲ 6 ಗಂಟೆ ಮೇಲೆ ಬರೋದು, ಒಂದು 4 ಜನ 5 ಜನ ಮಾತಾಡ್ಸ್ಕೊಳ್ಳೋದು. ಜನರ ಕೈಗೆ, ಸಾಮಾನ್ಯರ ಕೈಗೆ ಸಿಗದಂಥ ಇಂಥ ತಹಸೀಲ್ದಾರ್ ನಮ್ಗೆ ಬೇಕಾಗಿಲ್ಲ. ಈ ತಹಸೀಲ್ದಾರು ಈ ಕೂಡಲೇ ತೊಲಗಬೇಕು.
ಕೂಡಲೇ ತಹಸೀಲ್ದಾರ್ ಅವರನ್ನು ತಾಲೂಕಿನಿಂದ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು. ಇನ್ನು ಸರ್ಕಾರಿ ಖರಾಬು ಇರೋದು ಸರ್ಕಾರಿ ಗೋಮಾಳ ಆಗುತ್ತದೆ. ಬಡವರಿಗೆ ಸಾಗುವಳಿ ಪತ್ರ ಸಿಗುತ್ತಿಲ್ಲ. ನಂಜನಗೂಡಿನಲ್ಲಿರುವ ಕಂದಾಯ ಅಧಿಕಾರಿಗಳನ್ನು ಈ ಕೂಡಲೇ ತಾಲೂಕಿನಿಂದ ಗೇಟ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವು ರಘು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ನಾನು ಒಬ್ಬ ರೈತನಾಗಿ ನಮ್ಮ ಭಾಗದ ರೈತರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಡುತ್ತೇನೆ. ಸರ್ಕಾರ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದ್ದ ಜಂಗಮಕೋಟೆ ಹೋಬಳಿಯ 2823 ಎಕರೆ ಜಮೀನಿನಲ್ಲಿ ಕೃಷಿ ಯೋಗ್ಯವಾದ 471 ಎಕರೆ ಕೃಷಿ ಭೂಮಿಯನ್ನು ಬಿಡಿಸಿಕೊಟ್ಟಿದ್ದೇನೆ ಎಂದು ಶಾಸಕ BN ರವಿಕುಮಾರ್ ಹೇಳಿದರು. ಮೇಲೂರಿನ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಸುಮಾರು 13 ಹಳ್ಳಿಗಳಲ್ಲಿ 2823 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಸರ್ಕಾರ ಹೊರಡಿಸಿತ್ತು. ಆ ಭಾಗದಲ್ಲಿನ ರೈತರು ತಮ್ಮ ಕೃಷಿ ಭೂಮಿ ಉಳಿಸಿಕೊಡುವಂತೆ ಕೋರಿದ್ದರು. ಅವರಿಗೆ ಕೊಟ್ಟ ಮಾತಿನಂತೆ ಪ್ರಾಮಾಣಿಕವಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ 471 ಎಕರೆ ಕೃಷಿ ಭೂಮಿಯನ್ನು ಭೂಸ್ವಾಧೀನದಿಂದ ಹೊರತುಪಡಿಸಲು ಯಶಸ್ವಿಯಾಗಿದ್ದೇನೆ ಎಂದರು. ಕರ್ನಾಟಕದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ MB ಪಾಟೀಲ್ ಅವರನ್ನು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರನ್ನು ಮತ್ತು KIADB ಅಧಿಕಾರಿಗಳೊಂದಿಗೆ ಹಲವು ಬಾರಿ ಮಾತನಾಡಿ ನಮ್ಮ ಭಾಗದ ರೈತರ ಕೃಷಿ ಸಮಸ್ಯೆಗಳನ್ನು ವಿವರಿಸಿ ನಡಿಪಿನಾಯಕನಹಳ್ಳಿ, ಯಣ್ಣಂಗೂರು, ತಾದೂರು, ಬಸವಾಪಟ್ಟಣ ಮುಂತಾದ ಗ್ರಾಮಗಳ ಸುತ್ತಮುತ್ತ 1, 2, 3 ಎಕರೆ ಜಮೀನುಗಳುಳ್ಳ ರೈತರು ರೇಷ್ಮೆ, ಮಾವು, ದ್ರಾಕ್ಷಿ ಮುಂತಾದ ಕೃಷಿಯನ್ನೇ ನಂಬಿದ್ದಾರೆ. ಅವರುಗಳಿಗೆ ಮಾತು ಕೊಟ್ಟಂತೆ KIADBಯಿಂದ ಅವರುಗಳ ಕೃಷಿ ಭೂಮಿಯನ್ನು ಉಳಿಸಿಕೊಟ್ಟು ನಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇನೆ ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಭಾಗದಲ್ಲಿ ಸುಮಾರು 13 ಹಳ್ಳಿ ಒಳಪಟ್ಟಂತೆ ಏನಿವತ್ತು ರಾಜ್ಯ ಸರ್ಕಾರ KIADB ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು KIADB ಪೂರ್ವವನ್ನು ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹಲವಾರು ರೈತರು ಇವತ್ತು ಈ ಕ್ಷೇತ್ರದ ಒಬ್ಬ ಶಾಸಕನಾದಂಥ ನನ್ನ ಬಳಿ ಬಂದು ಅವರ ಸಮಸ್ಯೆಗಳನ್ನು ಹೇಳಿದಾಗ ನಾನು ಅವ್ರು ಕೊಟ್ಟ ಮಾತನಂತೆ ಏನಿವತ್ತು 2850 ಎಕರೆ ಇವತ್ತು KIADB ಅಕ್ವಿಜೇಷನ್ ಮಾಡೋಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಮಂತ್ರಿಗಳಿಗೂ ಮತ್ತು KIADB ಸಚಿವರು ಮತ್ತು KIADB ಅಧಿಕಾರಿಗಳ ಹತ್ರ ನಿರಂತರವಾಗಿ ಇವತ್ತು ಅವನ್ನ ಭೇಟಿ ಮಾಡಿ ಇವತ್ತು ನಮ್ಮ ರೈತರ ಸಮಸ್ಯೆಗಳನ್ನ ಏನಿವತ್ತು ಈ ಒಂದು 13 ಗ್ರಾಮದ ಹಳ್ಳಿಗಳು ನಾನು ರೈತರಿಗೆ ಮಾತು ಕೊಟ್ಟಂಥ ಸಂದರ್ಭದಲ್ಲಿ ಆ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು 2850 ಎಕರೆ 473 ಎಕರೆ ಇವತ್ತು ರೈತರಿಗೆ ಜಮೀನನ್ನು ಬಿಡಿಸ್ತಕ್ಕಂಥ ಕೆಲಸ ಇವತ್ತು ನಾನು ಪ್ರಾಮಾಣಿಕತೆಯನ್ನು ಮಾಡಿದ್ದೀನಿ. KIADBಯನ್ನು ತರಲಾಗಲಿ ನಿಲ್ಲಿಸಲಾಗಲಿ ನನಗೆ ಶಕ್ತಿ ಇಲ್ಲ. ಆದರೆ ಕೈಗಾರಿಕೆಗಳ ಸಚಿವರನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು KIADB ಅಧಿಕಾರಿಗಳನ್ನು ಮನವೊಲಿಸಿ ರೈತರ 473 ಎಕರೆ ಕೃಷಿ ಭೂಮಿಯನ್ನು ಉಳಿಸಿಕೊಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಕರ್ನಾಟಕದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ MB ಪಾಟೀಲ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ರೈತರ ಜಮೀನುಗಳನ್ನು ಉಳಿಸಿಕೊಡುವಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.
ಯಾವುದೇ ಭದ್ರತೆ ಇಲ್ಲದೆ ಅಡುಗೆ ಕೆಲಸದಲ್ಲಿ ತೊಡಗಿರುವವರನ್ನ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಯೋಜನೆಗೆ ಸೇರಿಸಿರುವುದು ಸಂತಸದ ವಿಚಾರ ಎಂದು ರಾಜ್ಯ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಯೂನಿಯನ್ ಅಧ್ಯಕ್ಷ ಬಿಎಸ್ ರಮೇಶ್ ಬಾಬು ಹೇಳಿದರು. ಬಾಗೇಪಲ್ಲಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಯೂನಿಯನ್ ಅಧ್ಯಕ್ಷ ಬಿಎಸ್ ರಮೇಶ್ ಬಾಬು ಅವರು ಸದಾ ಬೆಂಕಿಯ ಮುಂದೆ ಕಷ್ಟಕರ ಅಡುಗೆ ತಯಾರಿಸುವವರಿಗೆ ದೇಶದಲ್ಲಿ ಮೊದಲ ಬಾರಿಗೆ ರಾಜ್ಯ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಗುರುತಿನ ಕಾರ್ಡ್ ನೀಡುವ ಆದೇಶ ಬಂದಿರುವುದು ನಮ್ಮ 13 ವರ್ಷಗಳ ಹೋರಾಟದ ಫಲ ಎಂದರು. ಸಂಘದಿಂದ ಫೆಬ್ರವರಿ 16ರಂದು ಕೋಲಾರದಲ್ಲಿ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಿ ಹೋಮ ಮತ್ತು ವಿಗ್ರಹ ಸಂಪ್ರೋಕ್ಷಣೆ ಮತ್ತು ಅನ್ನಪೂರ್ಣಾಂಬ ಸಮೇತ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಅನ್ನಪೂರ್ಣೇಶ್ವರಿ ಕಳಶದ ಶೋಭಾಯಾತ್ರೆ ನೆರವೇರಲಿದೆ ಎಂದರು. ಇದು ಉಚಿತ ಸಾಧ್ಯ, ಇದು ಫ್ರೀ. ಇದು ಯಾವುದೇ ಒಂದು ನಾವು ಅಲ್ಲಿ ₹1 ತಗೊಂತೆಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ ಕೊಟ್ಟಿರೋದು ಫ್ರೀಯಾಗಿ ಮಾಡಿಸಿದ್ದೀವಿ. ಇನ್ನೊಂದು ನಾವು ಸರ್ಕಾರಕ್ಕೆ ಈ ಮೂಲಕ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಯಾವುದೇ ಲ್ಯಾಗಿನ್ನು ಕಾರ್ಮಿಕ ಸರ್ಕಾರ ಲ್ಯಾಗಿನ್ನು ಬೇರೆ ಯಾವುದೋ ಸೈಬರ್ಗಳಿಗೆ ಬಿಡಬೇಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೇವಾ ಟ್ರಸ್ಟ್ ತಾಲೂಕು ಅಧ್ಯಕ್ಷ ಡಿಎನ್ ಶಿವಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿಯಲ್ಲಿ ಅಡುಗೆ ಕೆಲಸಗಾರರನ್ನು ಸಂಘಟಿಸಿ ಕಾರ್ಮಿಕ ಇಲಾಖೆಯಲ್ಲಿ 200 ಜನರನ್ನು ನೋಂದಾಯಿಸಿದೆ ಎಂದು ಹೇಳಿದರು. ಅಡುಗೆ ಕಾರ್ಮಿಕರು ಅಪಘಾತದಿಂದ ಮರಣ ಹೊಂದಿದರೆ 1 ಲಕ್ಷ ಪರಿಹಾರ, ಶಾಶ್ವತ ಭಾಗ್ಯಶಃ ದುರ್ಬಲತೆ ಹೊಂದಿದ್ದಲ್ಲಿ ದುರ್ಬಲತೆ ಆಧಾರದ ಮೇಲೆ 50,000ದಿಂದ 1 ಲಕ್ಷದವರೆಗೆ ಪರಿಹಾರದ ಜೊತೆಗೆ ಅಪಘಾತ ಪ್ರಕರಣಗಳಲ್ಲಿ ಆಸ್ಪತ್ರೆಗೆ ದಾಖಲಾದರೆ 50,000ದವರೆಗೆ ಆಸ್ಪತ್ರೆ ವೆಚ್ಚ ಮರುಪಾವತಿ, ಸಹಜ ಮರಣ ಪರಿಹಾರ 10,000 ಪಡೆಯಬಹುದು ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ರಾಜ್ಯ ಪ್ರತಿನಿಧಿ ಆಯ್ಕೆಗೆ ಶ್ರೀ ಕೈವಾರ ನಾರಾಯಣ ತಾತಯ್ಯನವರ ದೇವಸ್ಥಾನ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕಿನ ಎಸ್ಎ ರಾಮಚಂದ್ರ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ರಾಜ್ಯ ಪ್ರತಿನಿಧಿ ಆಯ್ಕೆಗೆ ಶ್ರೀ ಕೈವಾರ ನಾರಾಯಣ ತಾತಯ್ಯನವರ ದೇವಸ್ಥಾನ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕಿನ ಎಸ್ಸಿ ರಾಮಚಂದ್ರ ಆಯ್ಕೆಯಾದರು. 3 ವರ್ಷಗಳ ಅವಧಿಗೆ ರಾಜ್ಯ ಪ್ರತಿನಿಧಿಯಾಗಿ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಎಸ್ಎ ರಾಮಚಂದ್ರ 83 ಮತ ಪಡೆದರೆ ವೆಂಕಟರಮಣ 29 ಮತಗಳನ್ನು ಪಡೆದರು. ಈ ಪ್ರಕ್ರಿಯೆಯಲ್ಲಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುರಳಿ, ರಾಜ್ಯ ಸಂಘದ ಮುರಳಿ, ರವಿಶಂಕರ್, ಗಣೇಶ್ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ರಾಜ್ಯ ಛಾಯಾಗ್ರಾಹಕರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಚ್ಎಸ್ ನಾಗೇಶ್, ಜಿಲ್ಲೆಯಲ್ಲಿ ರಾಜ್ಯ ಪ್ರತಿನಿಧಿ ಆಯ್ಕೆ ಚುನಾವಣೆ ವ್ಯವಸ್ಥಿತವಾಗಿ ನಡೆದಿದ್ದು ಎಲ್ಲಾ ಜಿಲ್ಲೆಗಳಲ್ಲೂ ಚುನಾವಣೆ ನಡೆದಿದೆ. ರಾಜ್ಯ ಸಂಘದ ಪ್ರತಿನಿಧಿಗಳ ಸಂಖ್ಯೆಯು ಏರಿಕೆಯಾಗಿದ್ದು ಛಾಯಾಗ್ರಾಹಕರ ಅಭಿವೃದ್ಧಿಗೆ ಪೂರಕವಾದ ಹಲವು ಯೋಜನೆಗಳನ್ನು ರೂಪಿಸಿದ್ದು ಎಲ್ಲರೂ ಇದನ್ನ ಸಮರ್ಥವಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಚೆನ್ನಾಗಿ ಬೆಳಿಬೇಕು, ಜವಾಬ್ದಾರಿಗಳನ್ನೆಲ್ಲ ಜಿಲ್ಲೆಗಳಿಗೂ ಹಂಚಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಇದನ್ನು ಹೆಚ್ಚಿನ ರೀತಿಯಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಸಂಘಟನೆಗಳಾಗಬೇಕು. ಯಾವ್ಯಾವ ತಾಲೂಕು ಈ ವರ್ಷ ಸುಮ್ಮನೆ ಕೂರಕ್ಕೆ ಬಿಡೋದಿಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಪ್ರತಿ ತಾಲೂಕು ಅಧ್ಯಕ್ಷರಾಗ್ಬೋದು, ಜಿಲ್ಲಾಧ್ಯಕ್ಷರಾಗ್ಬೋದು ಅಥವಾ ಜಿಲ್ಲಾ ಕಾರ್ಯದರ್ಶಿ, ರಾಜ್ಯದ ನಿರ್ದೇಶಕರಾಗ್ಬೋದು, ಪ್ರತಿಯೊಬ್ಬರಿಗೂ ಪ್ರತಿ ಜವಾಬ್ದಾರಿಗಳು ಕೊಡ್ತಾ ಇದ್ದೀವಿ. ಈ ಸತಿ ಆಶ್ರಯ ಬರ್ತಾ ಇದೆ. ಜೊತೆಯಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸು ನಮಗೆ ಈಗ ಅಕಾಡೆಮಿ ಬರೋ ಮೂಮೆಂಟಲ್ಲಿದೆ. ಜೊತೆಯಲ್ಲಿ ಒಂದು ಜಿಲ್ಲೆಗೊಂದು ಕೋಆಪರೇಟಿವ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ.
ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಡ್ರಾಪ್ ಕೊಡೋ ನೆಪದಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಇಡೀ ವಿದ್ಯಾರ್ಥಿನಿಗೆ ಚಿತ್ರ ಹಿಂಸೆ ಆರೋಪ. ರಾತ್ರಿ ಇಡೀ ಕೂಂಬಿಂಗ್ ನಡೆಸಿ ಆರೋಪಿಯನ್ನು ಬಂಧಿಸಿದ ಪೊಲೀಸರು. ಸರ್ಕಾರಿ ಬಸ್ನಲ್ಲಿ 22 ಲಕ್ಷ ಮೌಲ್ಯದ 240 ಗ್ರಾಂ ಚಿನ್ನಾಭರಣ ಕದ್ದಿದ್ದ ಕಳ್ಳಿಯ ಬಂಧನ. ಅಂತಾರಾಜ್ಯ ಮಹಿಳಾ ಕಳ್ಳಿಯನ್ನು ಹಿಡಿದು ಜೈಲಿಗಟ್ಟಿದ ಚಿಕ್ಕಬಳ್ಳಾಪುರ ಪೊಲೀಸರು. ಕದ್ದ ಆಭರಣ ವಶಕ್ಕೆ. ಜಿಲ್ಲೆಯಾದ್ಯಂತ ಮನೆ ಮಾಡಿದ ಸಂಕ್ರಾಂತಿ ಸಂಭ್ರಮ. ಕಬ್ಬು, ಹೂವಿಗೆ ಬಂತು ಬೇಡಿಕೆ. ಹೂವಿನ ರೈತರ ಮೊಗದಲ್ಲಿ ಸಂತಸ. ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಜೋರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಬಿಜೆಪಿ ಸ್ಕೀಮ್ ಮಾಡಿದರೆ ಕಾಂಗ್ರೆಸ್ ಸ್ಕ್ಯಾಮ್ ಮಾಡುವುದರಲ್ಲಿ ನಿಸ್ಸೀಮವಾಗಿದೆ ಎಂದು ಲೇವಡಿ. ಇವು ಇವತ್ತಿನ ಸಿಟಿವಿ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.